ಅವ ಒಂದೂರಾಗ ಹಿಂಗೆ ಪ್ರವಚನಕ್ಕೆ ಹೋಗಿನ್ರಿ. ಹಂಗೆ ಹೇಳೇ ಬಿಡಲಿಲ್ಲ. ಮೊದಲೊಂದು 10,000 ಮಂದಿ ಇದ್ರು. ಅವ್ರನ್ನ ಮಂದಿ ಭಾಳ ಶಾಣೆ, ನಾಲ್ಕು ಮಂದಿ ಹೋಗಿ ಎಲ್ಲರೂ ಹೋದ್ರು. ಆ ಸ್ಪೀಕರ್ 10,000, ನಾನು ಮುಂದೊಂದು ಆಯ್ ಕೂತಿತ್ತು. ಆಯ್ ನಾ ಹೇಳ್ದಂಗೆ ಅಳುತ್ತಿತ್ತು. ಅಳುತ್ನ್ಯಾಗ ಅಂದೆ, ಯಾಕವೇ ಈ ಊರಾಗ ಎಲ್ಲರೂ ನನ್ನ ಪ್ರವಚನ ಕೇಳಿಲ್ಲ, ಎಲ್ಲರೂ ಎದ್ದು ಹೋದರು, ನೀವು ಒಬ್ಬಕ್ಕೆ ಕೂತಿ ನಾ ಹೇಳ್ದಂಗೆ ಅಳುತ್ತಿಲ್ಲ ಯಾಕೆ ಅಂದೆ. ನಾನಂದೆ, ನನ್ನ ಸಂಗೀತ ಯಾರಿಗೂ ತಿಳಿಲಿಲ್ಲ, ಕಡೆಗೆ ನಾ ಹಾಡ್ದಂಗೆ ನೀ ಅಳಾತಿ ಅಂದ ಬೆಳಕ್ಕೆ ನನ್ನ ಸಂಗೀತ ಕೇಳಿ ನನಗೆ ಖುಷಿ ಆಗೈತೆ ಅಂದ ಬೆಳಕ್ಕೆ ನೀನು ಒಬ್ಬಕ್ಕೆ ತಿಳ್ಕೊಂಡು ಪಾಡತ್ತೋ ಅನ್ನ. ಆಕೆ ಅಂದಳು, ಸಂಗೀತ ತಿಳಿದಳಾತನಂತ ಯಾರು ಹೇಳ್ರು ಅಂದು. ಮತ್ತು ಎಲ್ಲರೂ ಹೋದ್ರೆ ನೀ ಹೋಗಿಲ್ಲ, ನಾ ಹಾಡ್ದಂಗೆ ನೀ ಅಳತಿ ಯಾಕಂದೆ. ಯಪ್ಪ ನನ್ನ ಸಂಗೀತ ಗತ್ತಿಲ್ಲ ಮತ್ತು ಯಾಕೆ ಅತ್ತಿ ಅಂದೆ. ನಮ್ಮ ಮನ್ಯಾಗ ಒಂದು ದೊಡ್ಡ ಎಮ್ಮಿತ್ತು, 12 ಲೀಟ್ರ್ ಹಾಲು ಕೊಡ್ತಿತ್ತು, ಕುತ್ತಿಗೆ ಒಂದು ಗಂಟಾತು, ಎಲ್ಲ ದವಾಖಾನೆ ತೋರಿಸಿದ್ದೀವಿ. 3 ತಿಂಗಳು ಒದರಿ ಮನೆ ಎಮ್ಮೆ ಸೈತು. ನೀ ಹಾಡ್ಕೋತ ಒದ್ರದ್ ನೋಡಿ ನಾನು ಎಮ್ಮಿ ನೆನಪಾಯಿಗಳಾತ್ನಿ ಅಂದ್ರೆ ಆ ಟಂದು ಕೂಡಲೇ ಮಂಗಳಾರತಿ ಮಾಡಾವಿದ್ನಿ. ಹಿಂದವ ಮತ್ತೆ ಯಾಕೆ ಗೊತ್ತಿದ್ದ, ಅವನು ಕೇಳ್ನಿ ಏ ಎಮ್ಮಿ ನೆನಪಾಗಿ ಈ ಕೆಳತಳು. ಊರನ್ನವ್ರು ಎಲ್ಲರೂ ಹೋದರು. ಮತ್ತು ನೀರೇ ಹೋಗ್ಬೇಕಲ್ಲ ಮುತ್ಯ, ಹಿಂದೊಬ್ಬ ನೀ ಕೂತಿದ್ದೀವಿ, ಮುಂದೆ ಆಯ್ ಕೂತಾಳು. 5 ಗೊತ್ತಾಯ್ತು. ಎಲ್ಲರೂ ಹೋದ್ರೆ ನೀ ಯಾಕೆ ಹೋಗಲಿಲ್ಲ ಅಂತ ಕೇಳಿದೆ. ಯಾರಿಗೆ? ಹಿಂದೊಬ್ಬ ಮುತ್ಯ ಇದ್ದ. ನಾ ಎಲ್ಲಾರ್ಕಿಂತ ಮೊದಲು ಹೋಗಾವಿದ್ದೀನ್ರಿ ಅಂದವ. ಮತ್ತು ಯಾಕೆ ಹೋಗ್ಲಿಲ್ಲ? ನಿಮ್ಮ ತೆಳಗೆ ಹಾಸಿದ ಕಂಬಳಿ ನಮ್ಮದ ಐತ್ರಿ, ಅದಕ್ಕೆ ಕೂತ ನಮ್ಮಕ್ಕೆ ಕಂಬಳಿ ತಗೊಂಡು ಬರಾಕ್ ಹೇಳ್ಯಾಳು. ಕಂಬಳಿ ಹಾಸಿದ ತೆಳಗೆ ನಿಮ್ಮದು ಐತಿರ ಅಪ್ಕೊಂಡು ನೀವು ಎಲ್ಲಾದ್ರೂ ಕಂಬಳಿ ಅಂತ ತಗೊಳ್ಳೋದ ನಾವು. ಕಂಬಳಿಗೆ ಹಾಕಿ ಅವ್ನು ಕೂತಿದ್ದ, ಎಮ್ಮಿ ನೆನಪು ಮಾಡಿ ಕೇಳ್ತಿದ್ಳು, ನಡು ನಾ ಹಾಳತ್ತಿದ್ನಿ. ಕೆಟ್ಟ ಬಿಸಲಾಗ ಹಸುವಾದಾಗ ನಾ ಪ್ರವಚನ ಹೇಳಿ ನಿಮ್ಗೆ ಎಷ್ಟು ಗೊತ್ತಾಗ್ತದೆ ಗೊತ್ತಿಲ್ಲ. ಲಕ್ಷ್ಮಿ ಗುಡಿ ತುಂಬಾಕ ಹೋಗ್ರಿ, ಎಲ್ಲ ಕೂಡಿ 11 ರೂಪಾಯಿದಾಗ ಕೊಡ್ತಾರಿಲ್ರಿ. ಸೀರೆ ಲಕ್ಷ್ಮಿದ ಸೀರೆ, ಹ್ಞೂನ್ರಲ್ಲೇ ಸೀರೆ, ಉಡಕ್ಕಿ ಸಾಮಾನು, ಬ್ಲೌಸ್ ಪೀಸ್, ಹುಳುಕಾದ್ದು ಇಟ್ಟಿಟ್ಟ ಖಾರಿಕ ಎಲ್ಲ ಮುಗಿದು ಅಡಿಕೆ ಎಲ್ಲ ಕೊಡಿ ಒಂದು ಪ್ಯಾಕಿಂಗ್ ಮಾಡಿ ಅವು 11 ರೂಪಾಯಿ 21 ರೂಪಾಯಿದ ಈ ಉಡಿ ತುಂಬ ಸಾಮಾನು. ಮನ್ಯಾನ ಅವ್ರ ಸೀರೆ 50,000, ಲಕ್ಷ್ಮಿಗೆ ಸೀರೆ 11 ರೂಪಾಯಿದ. ಎಲ್ಲಿ ಪದರ ಎಲ್ಲಿ ಉಟ್ಕೋಬೇಕು, ಸುತ್ತಬೇಕು, ಎಲ್ಲಿ ಗಂಟೆಟ್ಟು ಹೊಡಿಬೇಕು, ಆ ಲಕ್ಷ್ಮಿಗೆ ಗೊತ್ತಾ. ಇದು ಬಿಡ್ರಿ, ಇತ್ತಿತ್ತಲಾಗಿ ಮದುವೆಯಾಗ ಈ ಟಾವೆಲ್ಗಳು ಆಯಾರು ಮಾಡತ್ತಾರ ಗೊತ್ತೇನ್ರಿ. ನಮಗೊಮ್ಮೆ ಶಾಲೆ ಹಾಕಿರ್ತಾರೆ. ಅಪ್ಪ ಅವ್ರ ಆಶೀರ್ವಾದಕ್ಕೆ ಈ ದೋಸ್ತರ ದಿನ ಅಂತೇಳಿ ಒಂದು ಶಾಲೆ ಹಾಕಿರ್ತಾರ್ರಿ. ಅದನ್ನ ಎಲ್ಲರ ಥಂಡ್ಯಾಗ ಹೊಚ್ಕೋಬೇಕಾಗಿತ್ತಂದ್ರೆ ಕಾಲು ಕಡೆ ಮುಚ್ಕೊಂಡಿವಿ ಅಂದ್ರೆ ಎದಿ ಕಡೆ ಈಚಿ ಕಡೆ ಒಂದು ಚಿಕ್ಕೋಡಿ ಮಡ್ಡಿನ ಚಿಂಚನಿ ಮಡ್ಡಾಗಿ ಕಾಲೇನ ಕೊಯ್ಯತ ಎಲ್ಲ ಡಾಸ್ ಬರ್ತಾವ. ಬರೋಬ್ಬರ ಮೋತಿ ಕಡೆ ಹೊಚ್ಕೊಂಡ್ರೆ ಮೊಳಕಾಲ ಮುಂದೆ ಎಲ್ಲ ಆ ಕಡೆ ಕಡಿತಾವ, ಈ ಕಡೆ ಇಲ್ಲ ಆ ಕಡೆ ಇಲ್ಲ. ನಟ್ ನೋಡೋ ದೇವ್ರು ಈ ಶಾಲ್ದ ಅವ್ರದ್ದು. ಈ ಶಾಲ್ರೇ ಬಿಡ್ರಿ, ಹೆಣ್ಮಕ್ಳು ಸೀರೆ ಮಾಡಿರ್ತಾರೆ ನೋಡ್ಬೇಕು. ಮ್ಯಾಗ ಪ್ಯಾಕಿಂಗ್ ಮಾಡಿ ಶಿಕ್ಕ ಹೊಡೆದು ಹಂಚ ಕಡೂನು ಸಪ್ರೇಮ್ ಬೇಟ್ ತುಂಬಲ್ಲ ಆಟಮನ್ನ ಎಲ್ಲ ಕೊಡಿ ಅದು 35 ರೂಪಾಯಿ ಸೀರೆ ಇರ್ತೈತಿ. ಈಕೆ ಮದುವೆ ಆದ ಬಳಿಕ ಚಂಜೆ ಮಾಡಿ ಎಲ್ಲ ಮುಗಿಸಿ ಮಾಡಿ ಈಕೆ ಏನು ಕೊಟ್ಟಾಣ ನೋಡ್ಬೇಕಂತೇಳಿ ಬೀಗತಿ ತೆಗೆದಳು. ಅವು ಇದೊಡೆ ಚಾಸು ಚಾನಿಗೆ ಆಗೈತ್ಲೆ ಅಂದಳು. ಇದನ್ನ ಹೆಂಗೆ ಉಟ್ಕೊಳ್ಳೋದು ಅಂದಳು. ಮುಂದಕ್ಕಿ ಸೊಸಿದು 7ದಾಗ ಕುಬಸಿತ್ತು. ಈಕೆ ಕೆಂಪು ಕಾಗದ ಹಾಕ್ಯಾಳ, ಅವ್ರಿಗೆ ಹಾಕಿ ಮ್ಯಾಗ ಶಿಕ್ಕ ಹೊಡೆದು ಏನಿದ್ರೊಳಗೆ ಸಮಾಧಾನ ಮಾಡ್ಕೊತ ಕೊಟ್ಟಳು. ನಂದು ಸಾದಾ ಹೋಗಿ ದೊಡ್ಡದು ಗೊತ್ತೈತಿ, ತೆಗೆದು ನೋಡು. ಅವು ನಂದು ನನಗ ಕೊಡ್ತಾಳೆ ಈಕಿ, ತಿರುಗಿ ಬಂದೈತಿ ಅಂದ್ರು. ಮುಂದೆ ಅವ್ರು ಬೋರ್ ಪೂಜೆ ಇತ್ತು, ಈಕಿ ನೀಲಿ ಕಾಗದ ಹಾಕಿದ. 3 ವರ್ಷನಾಗ ಸೀರೆ ಎಳೆದೇಳು ಹರಿದ್ರ ಖರೆ ಸೀರೆ ಯಾರು ಉಟ್ಕೊಳ್ಳಿಲ್ಲ. ನಿಮ್ಮೂರಾಗ ಹಂಗೆ ಯಾರು ಇಲ್ಲ ಅನ್ಬೇಕು. ನಾ ಹೊಸ ಯಾಕೆ ಎತ್ತು ನಿತ್ಯನ ಯಾಕೆ ಹೋಗ್ತೇನ್ರಿ, ಏನ್ರಿ ಬದ್ರ ಪಟಕನ ಗಾಡ್ಯಾಗ ಕೊಂಡು आ तर ही टोपी टावेल श्री व सौ दोघांचे सत्कार इब्रದು ಸತ್ಕಾರ ಅನ್ನವ್ರ ಟೋಪಿ ಟಾವೆಲ್ ಕೊಟ್ಟಿರ್ತಾರೆ ನೋಡಬೇಕು. ದೊಡ್ಡ ತಿಳಿಯೋದಿತ್ತ ತಿಳ್ಕೊರಿ. ಟೋಪಿಗೆ ಅರ್ಧಕ್ಕರ್ಧ ತಿಕ್ಕೋಟ ಈಚೆ ಕಡೆ ಬಿಜಾಪುರ ಮುಂದೆ ಅಂದಂಗೆ ಅದು ಇಟ್ಟ ಮುಂದಿನ ಪಟ್ಟೆ ಎಲ್ಲ ಖುಲ್ಲ ಇರ್ತೈತಿ. ಇಟ್ಟ ಗೋಳಗು ಬಿಟ್ಟ ಮ್ಯಾಗ ಗುಬಿ ಕೂತಂಗೆ ಕೂತಿರ್ತದೆ ಟೋಪಿಗಿಂತ. ಟೋಪಿಗೆ ಏನ್ರಿ ಮುಚ್ಚಲಿ ಬೀಳಲಿ ಟಾವೆಲ್ ಕೊಟ್ಟಿರ್ತಾರೆ. ಈ ಮದುವೆನ ಟಾವೆಲ್ ಕೊಟ್ಟಿರ್ತಾರೆ ಗೊತ್ತೇನು. ಮದುವೆನ ಟಾವೆಲ್ ತೊಗೊಂಡು ಎಲ್ಲ ಹಳದಾಗ ಜಳಕ ಮಾಡಕ್ಕೆ ಹೋಗ್ಬಾರ್ದು, ಯಾಕಡೆ ಮುಚ್ಚಕ್ಕೆ ಬರಂಗಿಲ್ಲ ಅದನ್ನು. ನಾ ಏನು ಹೇಳ್ದಾರ ಅದನ್ನು ಯಾಕಡೆ ಮುಚ್ಚವ್ರು ಅರ್ಧಕ್ಕೆ ಬಂದು ನಿಲ್ತೈತೆ ಅದು.
ಮುಂದೆ ಹೋಗಂಗಿಲ್ಲ. ಅರ್ಧಕ್ಕೆ ಈ ಕಡೆ ಮುಚ್ಚಾಕ ಬರಂಗಿಲ್ಲ, ಈ ಕಡೆ ಮುಚ್ಚಾಕ ಬರಂಗಿಲ್ಲ. ಹಿಂಗೆ ಮಾಡಿ ಕಾಯಿ ಕಪ್ರ ಮಾಡಿ ದೇವ್ರ ಕಡೆ ಬೇಡ್ಕೊಂಡು ಹಂಗಾತ ಹನುಮಪ್ಪ ಹಿಂಗಾತ. ಯಾವಕ್ಕೆ ಅಂದಳತ್ತ 12 ವರ್ಷ ಆತ್ಪ ಒಟ್ಟ ಮಕ್ಕಳಿಲ್ಲ ನನಗೆ ಹನುಮಪ್ಪ, 12 ವರ್ಷ ಆತು ಒಟ್ಟ ಮಕ್ಕಳಿಲ್ಲ, ವರ್ಷ ತುಂಬ ಕೂಡ ಒಂದು ಗಂಡು ಮಗ ಹುಟ್ಲಪ್ಪ ನನಗೆ ಆಶೀರ್ವಾದ ಮಾಡೋದು. ಹನುಮಪ್ಪ ಅಂದ ನನ್ನ ಮದುವೆ ಆಗಿಲ್ಲ, ಎಲ್ಲಿ ಪ್ರಶ್ನೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.